ಹಾಯ್ ಫ್ರೆಂಡ್, ಎಲ್ಲರಿಗೂ ನಮಸ್ಕಾರ. 32 ಬ್ಲೌಸ್ ಕಟಿಂಗ್ ಹೇಳ್ಕೊಡಾಕತ್ತೀನಿ ನಾನು. ಎಂಟು ಇಂಚ್ ಐತಿ. ಇದು ಅರ್ಧ ಇಂಚ್ ಜಾಸ್ತಿ ಇಟ್ಟು ಇಡು ಅಂದಾರ. ಅರ್ಧ ಇಂಚ್ ಜಾಸ್ತಿ ಇಟ್ಟು 2 ಇಂಚ್ ಸ್ಟಿಚಿಂಗ್ ಮಾರ್ಜಿಂಗಿಗೆ 2 ಇಂಚ್ ತೊಗೊಂಡು ಮಾರ್ಕ್ ಹಾಕಿ 10 ತೊಗೊಂಡಿನಿ. 10 ತೊಗೊಂಡು ನಾ ಹೆಂಗೆ ಕೆಳಗೆ ಇಷ್ಟು ಅಷ್ಟು ಸೇಮ್ ಎಲ್ಲ ಕಡೆ ಸೇಮ್ ತೊಗೊಂಡು ಕಟ್ ಮಾಡ್ತೀನಿ. ಅದ ರೇಟ ಅದ ಸೈಜ ಬರ್ತೈತಿ. ಕೆಳಗೆ ಹಂಗೆ ತೊಗೋಬೇಕು ಹಿಂಗೆ ತೊಗೋಬೇಕು ಅಂತಾರೆ, ಹಂಗೇನಿಲ್ಲ. ಅದು ನಿಮ್ಗೆ ಬೇಕಂದ್ರೆ ಮುಂದೆ ಆ ಥರನೂ ವೀಡಿಯೋ ಮಾಡಿ ಹಾಕ್ತೀನಿ ನಾನು. ಹತ್ತು ಇಂಚು ಬಿಟ್ಟು ತೊಗೊಂಡು ಕಟ್ ಮಾಡಾಕತ್ತೀನಿ. ಈಗ ಎರಡು ಒಂದೇ ಸಲ ಕಟ್ ಮಾಡ್ತೀನಿ. ನಾ ಸಪ್ರೇಟ್ ಕಟ್ ಮಾಡಲ್ಲ. ಫ್ರಂಟು ಬ್ಯಾಕು ಸೇರಿ ಲೆಂತ್ 12 ಇಂಚ್ ರೆಡಿ ಐತಿ. ನಾ ಅರ್ಧ ಇಂಚ್ ಜಾಸ್ತಿ ಇಡು ಅಂದಾರ ಅವರು. ಅರ್ಧ ಇಂಚ್ ಜಾಸ್ತಿ ಇಟ್ಟು 12.5 ರೆಡಿ ಬರ್ತೈತಿ. ಇದಕ್ಕೇನೈತಿ, ಈಗ 12 ಐತಿ. ಇದು ಅರ್ಧ ಇಂಚ್ ಜಾಸ್ತಿ ಇಟ್ಟು ಲೆಂತ್ ಪೂರ ತೊಗೊಂಡು 1 ಇಂಚು ಬೆನ್ನ ಪಟ್ಟಿ ಮಡ್ಚಕ್ಕೆ ಹೋಗುತ್ತಿದ್ದು. ಹದಿಮೂರುವರೆ ತೊಗೊಂಡಿನಿ. ಈಗೇನೈತಿ, ಶೋಲ್ಡರ್ 5 ಇಂಚ್ ಶೋಲ್ಡರು, 2 ಇಂಚ್ ನೆಕ್ ಬಿಡ್ತು, ಆರ್ಮೋಲ್ ಬಿ 5 ಇಂಚು. ಆರ್ಮೋಲ್ ಬಿ 5 ಇಂಚ್ ತೊಗೊಂಡು ಮಾರ್ಕ್ ಹಾಕಬೇಕು. ಇಲ್ಲಿನೂ 5 ಇಂಚ್ ಐತಿಲ್ಲ ಅಂತ ನೋಡ್ಕೋಬೇಕು. ಈಗ 5 ಇಂಚ್ ಬರೋಬ್ಬರಿ ಆಯಿತು. ಮಾರ್ಕ್ ಹಾಕಬೇಕು. ಮಾರ್ಕ್ ಹಾಕಿ ಕೆಳಗಡೆನೂ 5 ಇಂಚ್ ನೋಡಿಕೊಂಡು ಸೇರ್ಕಿ ಇಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಬರಾಕ್ತೈತಿ. ತೊಗೊಂಡು ಸೇಪ್ ಹಾಕಿ ನೆಕ್ ವಿಡ್ತ್ 6 ಇಂಚ್ ತೊಗೊಂಡಿನಿ. ಕೆಳಗಡೆ 2.5 ತೊಗೊಂಡು ಸೇಪ್ ಹಾಕಬೇಕು. ದೀಡ್ ಇಂಚ್ ಆರ್ಮೋಲ್ ಸೇಪ್ ತೊಗೊಂಡಿನಿ. 1 ಇಂಚ್ ಮುಂದ್ಗಡೆ ಬ್ಯಾಕ್ ಪಾರ್ಟು ಅರ್ಧ ಇಂಚು, ಫ್ರಂಟ್ ಪಾರ್ಟ್ 1 ಇಂಚು ತೊಗೊಂಡು ಸೇಪ್ ಹಾಕಿ ಏನೈತಿ ಡಾಟ್ಸ್ ಲೆಂತ್ ಎಷ್ಟೈತಿ ಅಂತ ನೋಡ್ಕೋಬೇಕು. ಈಗ ಲೆಂತು ಬಂದುಬಿಟ್ಟು 8 ಇಂಚ್ ಐತಿ. ನಾ 9 ಇಂಚಿಗೆ ಇಡಾಕತ್ತೀನಿ. ಯಾಕಂದ್ರೆ ಮೇಲೆ ಅರ್ಧ ಇಂಚ್ ಸ್ಟಿಚಿಂಗ್ ಹೋಗುತ್ತೆ. ಒಂದು ಅರ್ಧ ಇಂಚ್ ಜಾಸ್ತಿ ಇಟ್ಟು ಇಟ್ಟಿನಲ್ಲ ಎಲ್ಲ ಕಡೆ. ಅದು ಒಂದು ಡಾಟ್ಸ್ ಲೆಂತ್ ಬಂದುಬಿಟ್ಟು 2.5, 11.5 ಬಂತೆಲ್ಲ ಸೇರಿ. ಇಲ್ಲಿ ಹುಕ್ಪಟ್ಟಿ ಕಡೆ 3 ಇಂಚ್ ಐತಿದ್ದು. ನಾ ಅದಕ್ಕೆ 1 ಇಂಚ್ ಸೇರಿಸಿ, ಯಾಕಂದ್ರೆ
ಮೇಲೆ ಒಂದು ಅರ್ಧ ಇಂಚು ಕೆಳಗೆ ಒಂದು ಅರ್ಧ ಇಂಚು ಸ್ಟಿಚಿಂಗಿಗೆ ಹೋಗುತ್ತೆ. ಎಲ್ಲ ಸೇರಿ 4 ಇಂಚ್ ತೊಗೊಂಡೀನಿ. ಈ ಸೈಡೂ 5 ಇಂಚ್ ಇತ್ತು, ನಾ 6 ಇಂಚ್ ತೊಗೊಂಡೀನಿ. ಸ್ಟಿಚಿಂಗಿಗೆ 1 ಇಂಚ್ ಹೋಗುತ್ತಾ ಆ ಸೈಡ್ ಈ ಸೈಡ್. ಈಗ ಏನೈತಿ ಸೇಪ್ ಹಾಕಬೇಕು. ಈಗ ಡಾಚ್ ಬಿಡ್ತಿ ಎಷ್ಟೈತೆ ಅಂತ ನೋಡಿಕೊಂಡೆ. 3 ಇಂಚ್ ಬಂದೈತೆ ಅದು. 3 ಇಂಚಿಗೆ ಮಾರ್ಕ್ ಹಾಕಿ ಡಾಚ್ ಸೇಪ್ ಹಾಕಿ 2 ಡಾಚಿನ ಬ್ಲೌಸ್ ಹೊಲಿತೀನಿ ನಾನು. ಇದು ಈ ಕ್ರಾಸ್ ಪಟ್ಟಿ ಅದು 3 ಇಂಚ್ ಐತಿ. ನಾವು ನೋಡಿ ಮೊದಲು ನಿಮಗೆ ತೋರ್ಸಕ್ಕಂತ ನೋಡ್ಕೊಂಡು ಕಟ್ ಮಾಡಾಕ್ತೀನಿ. ನಾ ಹೆಂಗೆ ಕಟ್ ಮಾಡ್ಬೇಕಂತಂದು ನಿಮಗೆ ತೋರ್ಸಕ್ಕಂತೇಳಿ, ಅಳತೆ ಹೆಂಗೆ ತೊಗೋಬೇಕಂತಂದು ತೋರಿಸ್ಬೇಕಂತೇಳಿ ಇದು 4 ಇಂಚ್ ತೊಗೊಂಡಿನಿ. ಯಾಕಂದ್ರೆ ಆ ಕಡೆ ಈ ಕಡೆ ಸ್ಟಿಚಿಂಗಿಗೆ ಹೋಗಿ 3 ಇಂಚ್ ಉಳಿದೈತಿ. ಆ ಕಡೆ ಅಂದ್ರೆ ಇದು ಜಾಸ್ತಿ ಐತಿ ಅರಿವಿ. ಇದ್ರೊಳಗನ ಕ್ರಾಸ್ ಪಟ್ಟಿ ಮಾಡ್ಬೋದು. ನೋಡ್ತೀನಿ ನಾನು, 2 ಇದರೊಳಗೆ ಬರ್ತಾವೆ. ಇಷ್ಟೇ ನೋಡಿ ಫ್ರೆಂಡ್, ಇದು ಬ್ಲೌಸ್ ಕಟಿಂಗ್. ನಾ ಈ ಕ್ರಾಸ್ ಪಟ್ಟಿ ಇದ್ರೊಳಗನೆ 2 ಕಟ್ ಮಾಡ್ಬೇಕಂತ ಮಾಡೀನಿ. ಹೀಗಾಗಿ ಮೇಲಿಂದ ಕಟ್ ಮಾಡಿ 2 ಸೇರಿ ಹಚ್ಚಿದ ಕೆಳಗೇನು ಹೊಲಿಗೆ ಹಾಕೋದು ಅವಶ್ಯಕತೆ ಇಲ್ಲ. ಟೈಮ್ನು ಶೇವ್ ಆಗುತ್ತೆ ನಮಗೆ. ಈಗೇನೈತಿ ಹಾರ್ಮೋಲ್ ಕಟ್ ಮಾಡ್ಬೇಕು 2 ಸೇರಿ. ಆಮೇಲೆ ಫ್ರಂಟ್ ಪಾರ್ಟು ಸಪ್ರೇಟು ಸೇಪ್ ತೆಗೆದು ಕಟ್ ಮಾಡಬೇಕು. ಫ್ರಂಟ್ ಪಾರ್ಟು ಸೇಪ್ ಕಟ್ ಮಾಡಬೇಕು. ಸ್ವಲ್ಪ ಮುಂದ್ಗಡೆ ತೊಗೊಂಡು ಕಟ್ ಮಾಡಿದ್ರೆ ರಿಂಕಲ್ಸ್ ಬರಲ್ಲ. ಇಲ್ಲಿ ಜಾಸ್ತಿ ಬ್ಲೌಸ್ ಫಿಟ್ಟಿಂಗ್ ಕರೆಕ್ಟ್ ಕೊಡ್ತಾವೆ. ಈ ಬ್ಲೌಸಿಂದು ಸ್ಟಿಚಿಂಗ್ ವಿಡಿಯೋನ ಹಾಕ್ತೀನಿ ನಾನು. ಬ್ಯಾಕ್ ನೆಕ್ ಲೆಂತ್ 9 ಇಂಚ್ ಐತಿದು. 9 ಇಂಚಿಗೆ ಮಾರ್ಕ್ ಹಾಕ್ತೀನಿ. ಕೆಳಗಡೆ 2.5 ತೊಗೊಂಡು ಬ್ಲೌಸು ಸ್ಟಿಚಿಂಗ್ ಆದಮೇಲೆ ಹಾಕ್ಕೊಂಡಾದ್ಮೇಲೆ ನೀಟಾಗಿ ಕಾಣಿಸ್ತಾವೆ. ಈಗ ಸೇಪ್ ಹಾಕಿ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳಾಕ್ತೀನಿ. ಈಗ ನೆಕ್ ಯಾಕಂದ್ರೆ ಈ ಥರ ಕಟ್ ಮಾಡಿದ್ರೆ ನಮಗೆ ಅದು ಪೈಪಿಂಗ್ ಮಾಡೋಕೆ ಅರಿವಿನೂ ಸಿಗ್ತೈತಿ ಇದ್ರಾಗ. ಈ ಬ್ಲೌಸು ಸ್ಟಿಚಿಂಗ್ ವಿಡಿಯೋನ ಹಾಕ್ತೀನಿ ಫ್ರೆಂಡ್ ನಾನು. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್. ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈಗ ಫಸ್ಟ್ ಟೈಮ್ ವಿಡಿಯೋ ಮಾಡಾಕತ್ತೀನಿ ನಾ. ಇದು 2ನೇ ವಿಡಿಯೋ ನಂದು. ಪ್ಲೀಸ್ ಫ್ರೆಂಡ್, ನಿಮ್ಮದು ಸಪೋರ್ಟ್ ಬೇಕು ನನಗೆ. ಸ್ವಲ್ಪ ಪ್ರೋತ್ಸಾಹ ಕೊಡಿ. ನನ್ನ ಹತ್ರ ಮೈಕ್ ಇಲ್ಲ, ಡೈರೆಕ್ಟ್ ಮಾತಾಡತ್ತೀನಿಲ್ಲ, ವಾಯ್ಸ್ ಕೇಳುತ್ತೋ ಇಲ್ಲ. ನೀವೆಲ್ಲರೂ ಚೆನ್ನಾಗಿ ನನಗೆ ಸ್ವಲ್ಪ ಪ್ರೋತ್ಸಾಹ ಕೊಟ್ರಿ ಅಂದ್ರೆ ಮುಂದೆಲ್ಲ ಚಲೋ ಮೈಕ್ ಅದು ತೊಗೊಂಡು ಸರಿಯಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಇನ್ನು ಸೀರೆ ಪೇಟಿಕೋಟು ಸ್ಟಿಚಿಂಗ್ ಮಾಡುವುದು ಅದು ವಿಡಿಯೋನು ಹಾಕ್ತೀನಿ. ಬ್ಲೌಸ್ ವಿಡಿಯೋನು ಹಾಕ್ತೀನಿ. ಕಟೋರಿ ಬ್ಲೌಸು ಮತ್ತು ಬೋಟ್ ನೆಕ್ ಬ್ಲೌಸು ಇವೆಲ್ಲ ಹಾಕ್ತೀನಿ ಫ್ರೆಂಡ್.
ನಾ ಮನೆಯಲ್ಲಿ ಖಾಲಿ ಏನು ಕುಂದ್ರೋದಂತ ಸೀರೆ ಗೊಂಡೆ ಕಟ್ಟುವುದು ಸ್ಟಿಚಿಂಗ್ ಮಾಡೋದು ಮಾಡ್ತೀನಿ. ಇದ್ರೊಳಗೆ ಕ್ರಾಸ್ ಪಟ್ಟಿ ಸಿಕ್ಕು ಫ್ರೆಂಡ್. ಈಗೇನು ಹುಕ್ ಪಟ್ಟಿ ಕಾಜಿ ಪಟ್ಟಿ ಕಟ್ ಮಾಡ್ಕೊಳಕತ್ತೀನಿ. ಇದು ಕಾಜಿ ಪಟ್ಟಿ ಇದು ಅಂದ್ರೆ ಹುಕ್ಕಿನ ಮಣಿ ಹುಕ್ ಹಚ್ಬೇಕು ಇದಕ್ಕೆ. ಅದು ಹುಕ್ಕಿನ ಮಣಿ ಕಟ್ ಮಾಡ್ಕೊಳಕತ್ತೀನಿ. ಈಗೇನೈತಿ ಸ್ಲೀವ್ ಕಟ್ ಮಾಡಾಕತ್ತೀನಿ. ಸ್ಲೀವ್ 6 ಇಂಚ್ ರೆಡಿ ಬೇಕು. ಸ್ವಲ್ಪ ಇದು ಮುದ್ದೆ ಆಗೈತೆ ಬ್ಲೌಸು, ಐರನ್ ಮಾಡಲಿಲ್ಲ ನಾನು. ಇದು ಸ್ವಲ್ಪ ಐತಲ್ಲ ಅಂಥೇಳಿ 6 ಇಂಚು ಸ್ಲೀವ್ ರೆಡಿ ಬೇಕು. 7.5 ಇಂಚ್ ತೊಗೋತೀನಿ. ಯಾಕಂದ್ರೆ ಅರ್ಧ ಇಂಚು ಮೇಲೆ ಸ್ಟಿಚಿಂಗ್ ಮಾರ್ಜಿಂಗ್ ಕೆಳಗಡೆ 1 ಇಂಚ್ ಮಡಚೋಕೆ 7.5 ಶೇರ್ ತೊಗೊಂಡಿನಿ ನಾನು. ಇಲ್ಲೊಂದು ಸಮ ಐತಿಲ್ಲ ಅಂತ ನೋಡ್ಕೋಬೇಕು. ಎರಡು ಸೈಡ್ ಕರೆಕ್ಟು ಮಾರ್ಕ್ ಹಾಕಬೇಕು, ಅಂದರೆ ಹೆಚ್ಚು ಕಮ್ಮಿ ಬರಲ್ಲ. ಈಗ ಎರಡು ಸೇರಿ ಒಂದು ಲೈನ್ ಹಾಕಬೇಕು. ಕೆಳಗಡೆ 3.5 ಇಂಚ್ ತೊಗೊಂಡಿನ. ಅಲ್ಲಿ 6 ಇಂಚ್ ಐತಲ್ಲ, ಇಲ್ಲಿ 3.5 ಅಂದ್ರೆ ಇದು ರಿಂಕಲ್ಸ್ ಬರಲ್ಲ, ಸೇಪ್ ಚಂದ ಕುಂದಿರ್ತಾವೆ ಸ್ಲೀವ್ ಫಿಟ್ಟಿಂಗ್. ನೋಡಿ ಫ್ರೆಂಡ್, ನಾನು ಬ್ಲೌಸ್ ಕಟಿಂಗ್ನ ಈ ಥರ ಮಾಡ್ತೀನಿ. ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇಲ್ಲಿ ಸ್ಲೀವ್ ಲೂಸ್ ಬಂದು 5.5 ಇಂಚ್ ಐತಿ. ಮೇಲೆ 7 ಇಂಚ್ ಐತಿ. ಎರಡು ಸೇರಿ ಮಾರ್ಕ್ ಹಾಕಬೇಕು. ಇದು ನನಗೆ ಸ್ಲೀವಿಗೆ ಸ್ವಲ್ಪ ಅರಿವಿ ಕಮ್ಮಿ ಬೀಳ್ತೈತಿ. ಇದು ಹಚ್ಕೋಬೇಕು. ಸ್ವಲ್ಪ ಅರಿವಿ ಹಚ್ಕೊಂಡು ಹೊಲಿಬೇಕು ಹೊಲಿ ಮಿಟ್ನ್ಯಾಗ. ಕಟ್ ಮಾಡ್ಕೊಂಡು ಫ್ರಂಟ್ ಬ್ಯಾಕ್ ಫ್ರಂಟ್ ಪಾರ್ಟ್ ಇದು ಶೇಪ್ ತೆಗಿಬೇಕಿದು. ಇದು ಎರಡು ಜಾಯಿಂಟ್ ಅದಾವೆ, ಕಟ್ಟಿಂಗ್ ಮಾಡ್ಕೋಬೇಕು ಇದನ್ನು. ಇದೇ ಅರಿವಿನ ಇಲ್ಲಿ ಸ್ಲೀವಿಗೆ ಕಮ್ಮಿ ಬೀಳ್ತೈತಿಲ್ಲ, ಇದೇ ಅರಿವಿನ ಜಾಯಿಂಟ್ ಮಾಡ್ಕೋತೀನಿ ನಾನು. ಸ್ಟಿಚಿಂಗ್ ಮಾಡುವಾಗ ತೋರಿಸ್ಕೊಡ್ತೀನಿ ನಿಮಗೆ ಯಾವ ಥರ ಜಾಯಿಂಟ್ ಮಾಡ್ಬೇಕಂಥೇಳಿ. ನೀವು ಮನ್ಯಾಗ ಕುಂತ್ಕೊಂಡು ನೋಡಿ ಕಲಿಬೋದು. ನಿಧಾನವಾಗಿ ಹೇಳ್ಕೊಡ್ತೀನಿ ನಾನು. ಇದು ಜಾಯಿಂಟ್ ಮಾಡ್ಕೋಬೇಕು ಸ್ಲೀವಿಗೆ. ಟೇಬಲ್ ಇಲ್ಲ ಫ್ರೆಂಡ್ ನನ್ನ ಕಡೆ, ನಿಮಗೆ ಸರಿಯಾಗಿ ಕಾಣಿಸುತ್ತೋ ಇಲ್ಲ. ಇದು ಎಣ್ಣೆ ಕರಿ ಉಳಿದಿತ್ತಲ್ಲ, ಅದರೊಳಗೆ ನಾನು ಪೈಪಿಂಗ್ ಮಾಡೋಕೆ ಕಟ್ ಮಾಡ್ಕೋತೀನಿ. 1 ಇಂಚು ಪಾಯಿಂಟ್ ಕಟ್ ಮಾಡ್ಕೋಬೇಕು ಪೈಪಿಂಗಿಗೆ ಅರಿವಿ.
ನೋಡಿ ಫ್ರೆಂಡ್, ನಿಮಗೆ ಹೆಂಗೆ ಅನ್ನಿಸ್ತಿದ್ದು ವಿಡಿಯೋ? ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ ಫ್ರೆಂಡ್, ಬ್ಲೌಸ್ ಕಟಿಂಗ್ ಆಯಿತು. ಇವೆಲ್ಲ ಒಂದೇ ಕಡೆ ಸೇರಿ ಹಾಕಿಡಬೇಕು. ಅಂದ್ರೆ ಹೊಲಿಯುವಾಗ ಈಜಿ ಕೈಗೆ ಸಿಗ್ತಾವೆ. ಆ ಕಡೊಂದು ಈ ಕಡೊಂದು ಇಟ್ರೆ ಅಂದ್ರೆ ನಮಗೆ ಹೊಲಿಯೋತ್ನ್ಯಾಗ ಇದು ಆಗೋಲ್ಲ. ಎಲ್ಲ ಸೇರಿಸಿ ಒಂದೇ ಕಡೆ ಇಟ್ಟು ಮಡಿಚಿ ಆ ಬ್ಲೌಸಿಗೆ ಹಾಕಿಡಬೇಕು. ಬಾಯ್ ಫ್ರೆಂಡ್, ನಮಸ್ಕಾರ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.